ನೋಡಬೇಕು ಅಂತಂದರೆ ಕರ್ನಾಟಕದಲ್ಲಿ ಇದಷ್ಟೇ ನೋಡಬೇಕು. 1500 ರೋಡ್ಸ್ ಕೊಟ್ಬಿಡಿ ನನಗೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಡಿಸಿ ಡೇಸ್ ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸೂಟ್ ಹಾಕ್ಕೊಂಡು ನಮ್ಮ ಕಾರ್ ಎತ್ಕೊಂಡು ರೆಡಿ ಆಗಿದ್ದೀವಿ. ಇವತ್ತು ಒಂದು ಶೂಟ್ ಮಾಡೋಕ್ಕೆ ಹೋಗ್ತಾ ಇರೋಂಥದ್ದು ನಾವು ಡುಕಾಟಿ V4 SP2. ಬಸ್ ಡುಕಾಟಿ ಅಂತೂ ಸಿಕ್ಕಾಪಟ್ಟೆ ಲವ್. ಆ್ಯಕ್ಚುಲಿ ಇಲ್ಲಿ ಸೂರಜ್ ಅಂತ ನಮ್ಮ ಫ್ರೆಂಡ್ ಇದ್ದಾರೆ. ಸೊ ಸೂರಜ್ ಅವ್ರದ್ದು SP2 ಇದೆ, ಸುಮಾರಿದೆ ಕಲೆಕ್ಷನಲ್ಲಿ ಗಾಡಿಗಳು. ಬಟ್ ಔಟ್ ಆಫ್ ಆಲ್ ಇಸ್ ಕಲೆಕ್ಷನ್ SP2 ಈಸ್ ಮೈ ಮೋಸ್ಟ್ ಫೇವ್ರೆಟ್. ಸೊ ಸುಮಾರು ದಿನದಿಂದ ನಾನು ಹೇಳ್ತಾ ಇದ್ದೆ ಆ್ಯಕ್ಚುಲಿ SP2 ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಟೈಮು ನಾವು ಮಸ್ಟ್ಯಾಂಗಿಂದು ವಿಡಿಯೋ ಮಾಡಿದ್ವಿ ಇಲ್ಲಿ ನಮ್ಮ ಜಾಫರ್ ಅವ್ರದ್ದು. ಆ ಟೈಮಲ್ಲೇ ಅದ್ರ ಮಾರನೇ ದಿನ ನಾವು ವಿಡಿಯೋ ಮಾಡಬೇಕಾಗಿತ್ತು. ಬಟ್ ಅವತ್ತು ರಾತ್ರಿ ಸಿಕ್ಕಾಪಟ್ಟೆ ಹುಷಾರು ತಪ್ಪಿಬಿಟ್ಟಿತ್ತು, ಬೆಳಗ್ಗೆ ಆಗಲೇ ಇಲ್ಲ. ಆಮೇಲೆ ವಾಪಸ್ಸು ಬೆಂಗಳೂರಿಗೆ ಬಂದುಬಿಟ್ಟಿದ್ವಿ. ಸೊ ಇವತ್ತು ಅಪಾರ್ಚುನಿಟಿ ನಮಗೆ ಸಿಕ್ಕಿರೋಂಥದ್ದು. ಸೊ ಚಿಂಟು ಈಸ್ ಗೋಯಿಂಗ್ ಟು ಶೂಟ್ ಟುಡೇ. ನಾನು ರೈಡ್ ಮಾಡಬೇಕು. ಇವಾಗ ಮಳೆ ಅಂತೂ ಜೋರಿದೆ. ಸೊ ಮಳೆ ಸ್ವಲ್ಪ ನಿಂತ ಮೇಲೆ ಹೋಗೋಣ ಅಂತ ಹೇಳಿ. ನೋಡಿ ಯಾವ ಲೆವೆಲಲ್ಲಿ ಹೊಡಿತಾ ಇದೆ ಅಂದರೆ ಮಳೆಯಲ್ಲಿ ಕಂಟಿನ್ಯೂಸ್. ಹುಬ್ಳಿ ಫುಲ್ ಬಚ್ಚಲ್ ಮನೆ ಆಗ್ಬಿಟ್ಟಿದೆ. ಟೈಮ್ ನೋಡಿ 2:30. ಬಟ್ ನೋಡಿ ಎಷ್ಟು ಡಾರ್ಕ್ ಅನಿಸ್ತಾ ಇದೆ ಅಂತಂದರೆ ಟಿಂಟ್ ಇದೆ ಬಿಡಿ. ಟಿಂಟ್ ಬಿಟ್ರು ನೋಡಿ ಫುಲ್ಲು ಕ್ಲೌಡಿ ಇದೆ, ಫುಲ್ ಡಾರ್ಕ್ ಕ್ಲೌಡ್ಸ್ ಇದೆ. ಸೊ ವಿ ಆರ್ ಗೋಯಿಂಗ್. ಇವತ್ತು ಮೋಸ್ಟ್ಲಿ ಕಾರ್ ಓಡಿಸೋಂಥದ್ದು ನಮ್ಮ ಆದರ್ಶ್ ಬೈ ನೆನ್ನೆ ಬಿಜಾಪುರದಿಂದ ಬಂದಿದ್ದಾರೆ. ಅಲ್ಮೇಲ್ ಅವ್ರ ಊರು, ಅಲ್ಲಿಂದ ಬಂದಿದ್ದಾರೆ ಕ್ರಿಕೆಟ್ ಆಡೋಕ್ಕೆ ಅಂತ ಹೇಳಿ. ಕ್ರೇಜಿ ಕ್ರಿಕೆಟ್ ಆಡಿದ್ವಿ ನೆನ್ನೆ ಅಂತೂ. ಇನ್ನೊಂದು ಫಾರ್ಚುನರು ಇದೆ ಇಲ್ಲಿ, ಮೋಸ್ಟ್ಲಿ ಅರುಣು ಮತ್ತು ರಘು ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ಬಾಯ್ಸ್ ಆರ್ ವೇಟಿಂಗ್ ಇನ್ ಡೀಟೇಲಿಂಗ್ ಮಾಫಿಯಾ. ಅವರು ಪ್ರೀತಮ್ ಬಂದು ರೋಹನ್ ಅವರ ತಮ್ಮ, ನಮ್ಮ ಆದರ್ಶು, ಅರುಣು. ಇದೊಳ್ಳೆ CCTVಯಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ದ ಪ್ಯೂರ್ ಡುಕಾಟಿ ಡ್ರೀಮ್ ಬಾಯ್ಸ್. ದ ಫೈನಲ್ ಡುಕಾಟಿ ಡ್ರೀಮ್. ದರ್ ಇಸ್ V4S ಆಮೇಲೆ V4R. ಎರಡರ ಮಧ್ಯದಲ್ಲಿ ಗ್ಯಾಪ್ ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ V4R ಅಷ್ಟೇ ಕಾಸ್ಟ್ ಆಗೋಂಥದ್ದೇ SP2. ದಿಸ್ ಈಸ್ ಸೆಕೆಂಡ್ ಜನ್ರೇಷನ್ ಆಫ್ ದ ಸ್ಪೋರ್ಟ್ ಪ್ರೊಡಕ್ಷನ್. ಕ್ರೇಜಿ ಇದೆ. ಸೊ ಇದರ ಓನರ್ ಬಂದ್ಬಿಟ್ಟು ಸೂರಜ್ ಅವ್ರ ಹತ್ರ ಬೈಕ್ಸ್ ಕಲೆಕ್ಷನ್ ಇದ್ದಾವೆ. ಬಟ್ ದಿಸ್ ಈಸ್ ಮೈ ಫೇವ್ರೆಟ್ ಔಟ್ ಆಫ್ ಹಿಸ್ ಕಲೆಕ್ಷನ್ ಆ್ಯಂಡ್ ಹಿಸ್ ಲೀಸ್ಟ್ ಫೇವ್ರೆಟ್ ಔಟ್ ಆಫ್ ಹಿಸ್ ಕಲೆಕ್ಷನ್. ದಿಸ್ ಈಸ್ ಇವನ್ ಥಿನ್ನರ್ ಕಾರ್ಬನ್ ದೆನ್. ಇದಕ್ಕಿಂತ ಮುಂಚೆ ಒಂದು ಎಡಿಷನ್ ಬಂದಿತ್ತು 2020-2021 ದಟ್ ವಾಸ್ V4 SP ಅಂತ. ಬಟ್ SP1 ಅಂತಲೂ ಕೂಡ ಅದ ಅಂತಂದರೆ ಫಸ್ಟ್ ಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಆ ಥರ ಏನೋ ಹೇಳ್ತಾರೆ ಅದಕ್ಕೆ. ಬಟ್ ದಟ್ ವಾಸ್ V4 SP. ದಿಸ್ ವಾಸ್ ಸೆಕೆಂಡ್ ಎಡಿಷನ್ ವಿಚ್ ಇಸ್ SP2. ಬಟ್ SP2 ಈಸ್ ಸಮ್ ಆರ್ಟ್ ಬೈಸ್. ಸರ್ 1000 ಕಿಲೋಮೀಟ್ರ್ ರೋಡ್ ಆಯ್ತಿದ್ದು. 1500 ರೋಡ್ಸ್ ಕೊಟ್ಬಿಡಿ ನನಗೆ. ಎಸ್ ಸರ್. Yes sir, we are on the one of 4 bikes in India. ಏನು ಹೇಳಿ, ಎಷ್ಟು ಒಂಥರ ಡ್ರೀಮು, ಒಂಥರ ಲುಕ್ಸ್ ಲೈಕ್ ಬೀಸ್ಟ್, ರೈಡ್ಸ್ ಲೈಕ್ ಡ್ರೀಮ್. ಫಸ್ಟ್ ಸೆಕೆಂಡ್ ಮೇಲ್ಗಡೆ ಹೋಗೇ ಆಗ್ತಾಯಿಲ್ಲ. ಯಾಕಂತಂದರೆ ಈ ಗಾಡಿಯಲ್ಲಿ ಈ ಫಸ್ಟು ಸೆಕೆಂಡ್ ಗೇರೆ ಸಿಕ್ಕಾಪಟ್ಟೆ ಟಾಲ್ ಮಾಡಿಬಿಟ್ಟಿದ್ದಾರೆ. ಈ ಶಿಫ್ಟಿಂಗಲ್ಲಿ ಟೈಮ್ ಗೇಮ್ ಎಲ್ಲ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಫಸ್ಟು ಸೆಕೆಂಡ್ ಗೇರು ಮುಂಚೆ ಗಾಡಿ ಏನಿತ್ತು V4 SP ಅಂತ ಏನಿತ್ತಲ್ಲ ಅದಕ್ಕಿಂತ ಟಾಲ್ ಮಾಡಿದ್ದಾರೆ ಗೇರ್ಸ್ ಇದ್ರದ್ದು ಫಸ್ಟು ಮತ್ತು ಸೆಕೆಂಡು. ಲಾಟ್ ಆಫ್ ಚೇಂಜಸ್ ಇದರಲ್ಲಿ. ಸೊ ಇದರ ರಿವ್ಯೂ ನೀವು ನೋಡಿಲ್ಲ ಅಂತಂದರೆ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಯು ಕ್ಯಾನ್ ವಾಚ್ ಇಟ್. ಆ್ಯಂಡ್ ಥ್ಯಾಂಕ್ಸ್ ಟು ಸೂರಜ್ ಬಾಯ್ ಫಾರ್ ಲೆಟಿಂಗ್ ಅಸ್ ರೈಡ್ ಇಸ್ ಬೈಕ್. 1008 ಕಿಲೋಮೀಟ್ರ್ ಓಡಿಸಿದ್ರು ಅವರು. ಈಗ ನಾನೆಷ್ಟು ಓಡಿಸಿರ್ತೀನಿ, ಇದಾದಮೇಲೆ ಒಂದು 10-20 ಕಿಲೋಮೀಟ್ರ್ ಓಡಿಸಿರತ್ತೆ ಅಷ್ಟೇ ಅದು. ಸೊ ನಮ್ಮ ಹುಬ್ಬಳ್ಳಿ ಏರ್ಪೋರ್ಟ್ ಹತ್ರ ಇದೀವಿ ನಾವು ಇವಾಗ. ದಿಸ್ ಈಸ್ ಹುಬ್ಬಳ್ಳಿ ಏರ್ಪೋರ್ಟ್.
ಈ ಕಡೆ ಫಾರ್ಚೂನ್ ಐತೆ, ಮುಂದೆ ಅನಂತ್ ಗ್ರ್ಯಾಂಡ್ ಅಂತ ಇತ್ತು, ಈಗ ಅದನ್ನು ರಾಯಲ್ ರೀಡ್ಸ್ ಅಂತೇನೋ ಮಾಡಿದ್ದಾರೆ. ಸೊ ಐ ಪಾರ್ಕ್ ಹಿಯರ್ ಆ್ಯಂಡ್ ಐ ವೇಟ್ ಫಾರ್ ಬಾಯ್ಸ್ ಟು ಕಮ್. ಇರ್ಗುರು ಇಲ್ಲೇ ಹಾಕೊತೀನಿ. ನೋಡಿ ಇದ್ರದ್ದು ಇಂಜಿನ್ನು ಅಷ್ಟೇ, ಅದು ಕ್ರ್ಯಾಂಕ್ ಶಾಫ್ಟು ಕೌಂಟರ್ ರೊಟೇಟಿಂಗು. ಸ್ವಿಚ್ ಆನು ಸ್ವಿಚ್ ಆಫ್ ಮಾಡೋದು ಅಷ್ಟೇ. ನಾವು ನಾರ್ಮಲಿ ಮೇಲ್ಗಡೆ ಥರ ಮಾಡ್ತಾಯಿದ್ರೆ ಇದು ಕೆಳಗಡೆ ಬಂದರೆ ಆಫು. ಇಲ್ಲಿ ನೋಡಿ, ಇದು ಏನದು ಟ್ರಿಪಲ್ ಅಲ್ಯೂಮಿನಿಯಂ ಥರದಿಂದ ಮಾಡಿರೋವಂಥದ್ದು. ಇಲ್ಲಿ ಬರೆದಿದ್ದಾರೆ ಪಾನಿಗಾಲೆ V4 SP2 N521. ಅದು ಏನು ನಂಬರ್ ಬರೆದಿರ್ತಾರೆ ಅದು ಪ್ರೊಡಕ್ಷನ್ ನಂಬರು. ಸೊ ಇದ್ರದ್ದು ಪ್ರಾಬಬ್ಲಿ ಒಂದು ಎಷ್ಟು CC ಇದೆ ಅಷ್ಟೇ ಗಾಡಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟೇನೋ ಹೇಳಿದ್ರು ಅವರು. ಸೊ ಇಟ್ ಈಸ್ 1103 cc. ಬಟ್ ಬ್ಲ್ಯಾಕ್ ಡುಕಾಟಿ ರೆಡ್ ಡೀಟೇಲಿಂಗಲ್ಲಿ SP2 ಅಂತ ಬರೆದಿರೋವಂಥದ್ದು ನೋಡಬೇಕು ಅಂತಂದರೆ ಕರ್ನಾಟಕದಲ್ಲಿ ಇದಷ್ಟೇ ನೋಡಬೇಕು. ದಿಸ್ ಈಸ್ ಲೈಕ್ ಒನ್ ಆಫ್ ಪ್ಯೂರ್ ಡ್ರೀಮ್ ಬಾಯ್ಸ್. ಏನಿದೆ ಹೇಳಿ, ಆ ಎಕ್ಸಾಸ್ಟು ಇನ್ನೂ ಫುಲ್ ಪರ್ಪಲ್ ಆಗಿಲ್ಲ, ಅದು ಅಷ್ಟಿದೆ. ನೋಡಿ ಡ್ರೈ ಕ್ಲಚ್ ಇದೆ, ಅದ್ರ ಸೌಂಡ್ ಒಂಥರ ಚಕ 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 ಅನ್ನತ್ತಲ್ಲ, ಅದು ಡ್ರೈ ಕ್ಲಚ್ಚು. ಈ ಡ್ರೈ ಕ್ಲಚ್ಚು ಮತ್ತು ನಾವು ಓಡಿಸಿರೋಂಥ ವೆಟ್ ಕ್ಲಚ್ಚು ಅಂತಂದರೆ ಆಯಿಲ್ ಸರ್ಕ್ಯುಲೇಟ್ ಆಗೋವಂಥ ಕ್ಲಚ್ಚು ನಾವು ನೋಡಬೇಕು ಅಂತಂದರೆ ಇದರಲ್ಲಿ ನೀವು ಎಷ್ಟೇ ಲೋಡಲ್ಲಿ ಹೊಡೆದ್ರೂ ಕೂಡ ಶಿಫ್ಟ್ಸು ಕರೆಕ್ಟಾಗಿ ತೊಗೊಳುತ್ತೆ. ಅಂತಂದರೆ ಮೆಕ್ಯಾನಿಕಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ದಿಸ್ ಹ್ಯಾಂಡಲ್ಸ್ ಕಂಪೇರ್ಡ್ ಟು ನಮಗೆ ವೆಟ್ ಕ್ಲಚ್ಚು. ಅಯ್ಯೋ ಇದ್ರದ್ದು ಸಸ್ಪೆನ್ಷನ್ಗಳೆಲ್ಲ ನೋಡಿ ಹೆಂಗಿದೆ. ಬ್ರೇಕ್ಸು ಬ್ರಂಬೋ ಸ್ಟೈಲ್ 6 ಆ್ಯಂಡ್ ಚಿಂಟು ಫೋನ್ ಮಾಡ್ತವಣ. ಮತ್ತು ಇದರಲ್ಲಿ ಈ ಎಕ್ಸಾಸ್ಟ್ ಏನಿದೆಯಲ್ಲ ಇದು ಕೂಡ ನೋಡಿ, ಎಕ್ಸಾಸ್ಟಿಗೆ ಕವರು ಕೂಡ ನಮಗೆ ಕಾರ್ಬನ್ ಫೈಬರಿಂದ ಇರೋವಂಥದ್ದು. ಪ್ಲಸ್ ಇದರಲ್ಲಿರುವಂಥ ಕಾರ್ಬನ್ ಫೈಬರ್ ಏನು ಅಂತಂದರೆ ಪ್ರತಿಯೊಂದು ಕೂಡ ಡುಕಾಟಿಯಿಂದನೇ ತೊಗೊಂಡಿರೋಂಥ ಕಾರ್ಬನ್ ಫೈಬರು. ಈಚ್ ಆ್ಯಂಡ್ ಎವ್ರಿ ಕಾರ್ಬನ್ ಫೈಬರ್ ಇನ್ ದಿಸ್ ಈಸ್ ಗಾಟ್ ಫ್ರಮ್ ಡುಕಾಟಿ ಓನ್ಲಿ. ಎಕ್ಸಾಸ್ಟು ಆಲ್ಮೋಸ್ಟ್ ಒಂದು 14 ಲಕ್ಷ ಏನೋ ಇದೆ. ನಮಗೆ ಅನಿಸ್ತದೆ ಅದು ಏನಪ್ಪ ಇದು ಇಷ್ಟೊಂದು ಕಾಸ್ಟ್ಲಿ ಅಲ್ಲ ಅಂತ ಹೇಳ್ಬಿಟ್ಟು. ಪಾಪ ಅವ್ರು ಬಿಲ್ ಪೇ ಮಾಡಿದವ್ರಿಗೆ ಗೊತ್ತಿರುತ್ತೆ, ನಾನು ಪೇ ಮಾಡಿದ್ದೀನಿ ಗುರು ನಂಗೆ ಗೊತ್ತೈತೆ ಅಂತ ಹೇಳಿ. ಸೊ ಇದರಲ್ಲಿ 2 ಥರದ ಎಕ್ಸಾಸ್ಟ್ ಬರೋಂಥದ್ದಲ್ಲ ನಾರ್ಮಲಿ ನಮಗೆ ಡುಕಾಟಿಯಲ್ಲಿ. ಯಾಕ್ರೆ ಅದು ಅಂಡರ್ ಬೆಲ್ಲಿ ಬರುತ್ತೆ, ಇದೇನು ಬೆಲ್ಲಿ ಇದೆ, ಬೆಲ್ಲಿ ಕೆಳಗಡೆ ಬರುತ್ತೆ, ಮತ್ತು ಆ ಕಡೆ ಒಂದು ಬರುತ್ತೆ, ದಟ್ ಈಸ್ ಅಂಡರ್ ಬೆಲ್ಲಿ. ದಿಸ್ ಈಸ್ ಅಂಡರ್ ಟೇಲ್ ಅಂತ ಹೇಳಿ, ಟೇಲ್ ಸೆಕ್ಷನಿನ ಕೆಳಗಡೆನೇ ಇದೆಯಲ್ಲ, ಸೊ ದಿಸ್ ಈಸ್ ಅಂಡರ್ ಟೇಲ್ ಅಂತ ಹೇಳಿ. ಇನ್ನೊಂದು ಟರ್ಮಿಗ್ನಾನಿ ಅಂತ ಒಂದು ಎಕ್ಸಾಸ್ಟು ಕೂಡ ಬರುತ್ತೆ. ಅದ್ರದ್ದೇನು ಅಂತಂದರೆ ಈ ಏನು ಡಯಾಮೀಟ್ರ್ ಇದೆಯಲ್ಲ ಇದ್ರದ್ದು, ಇದನ್ನು ಸ್ವಲ್ಪ ಅಗಲ ಇರುತ್ತೆ, ಪ್ಲಸ್ ಸ್ವಲ್ಪ ಒಂದು ಸ್ವಲ್ಪ ಟ್ರಯಾಂಗಲ್ ಥರ ಇರುತ್ತದು. ನಮ್ಮ ಅಭಿ ಅವರಿದ್ದಾರೆ, ಅಭಿ 10R ಅಂತ ನೀವು ಇನ್ಸ್ಟಾಲ್ ನೋಡಿರ್ತೀರ. ಸೊ ಅಭಿ 10R ಅವ್ರದ್ದು V4 ಇದೆ. V4 ಹ್ಯಾಸ್ ದಟ್ ಟರ್ಮಿಗ್ನಾನಿ, ದಟ್ ಈಸ್ ಆಲ್ಸೋ ವೆರಿ ಲೌಡ್. ಬಟ್ ಇವ್ರದ್ದು ಏನೇ ಎಕ್ಸಾಸ್ಟ್ ಏನೇ ತೊಗೊಂಡ್ರೂ ಕೂಡ ನಿಮಗೆ ಫಿಲ್ಟರು ಟ್ಯೂನು ಎಲ್ಲದು ಕೂಡ ಅವರೇ ಮಾಡ್ಕೊಂಡು ಕೊಡ್ತಾರೆ. ಸೊ ಯು ಹ್ಯಾವ್ SP2 ರಿಟರ್ನ್ ಓವರ್ ಹಿಯರ್ ಆಲ್ಸೋ. ಸೊ ನೋಡಿ ಇಲ್ಲಿ SP2 ಅಂತ ಇಲ್ಲೂ ಕೂಡ ಬರ್ತಿದೆ. ಇದು ಯಾಕೆ ಕಾಸ್ಟ್ಲಿ ಅಂತಂದರೆ ಇದಕ್ಕೆ ಎಕ್ಸಾಸ್ಟ್ ಹಾಕಬೇಕು ಅಂದರೆ ಕಂಪ್ಲೀಟ್ ಇಂಜಿನ್ ಡೌನ್ ಮಾಡಿ ಅದಕ್ಕೆ ಇನ್ಸ್ಟಾಲೇಷನ್ ಮಾಡಬೇಕು. ಇವೆಲ್ಲದು ನೋಡಿ ಎಲ್ಲಿಂದ ಬಂದಿದೆ ನೋಡಿ ಇವೆಲ್ಲದು ಕೂಡ. ಯಾಕೆ ಅಂತಂದರೆ ಮೇಲ್ಗಡೆಯಿಂದ ಎಲ್ಲ ಸುತ್ತಿ ಬರುತ್ತೆ ಇದು ಎಕ್ಸಾಸ್ಟ್. ದಟ್ ಈಸ್ ವೈ ಇಟ್ ಈಸ್ ಕಾಸ್ಟ್ಲಿ. ಸ್ಲಿಪಾನು ಅದು ಇದು ಅವೆಲ್ಲ ಏನಿಲ್ಲ ಇದಕ್ಕೆ. ಫುಲ್ ಸಿಸ್ಟಮ್ ಹಾಕ್ತೀಯಾ, ಫುಲ್ ಸಿಸ್ಟಮ್ ಹಾಕು. ಸಸ್ಪೆನ್ಷನ್ಗಳೆಲ್ಲ ನೋಡಿ ಬಾಯ್ಸ್ ಯಾವ ಲೆವೆಲಲ್ಲಿದೆ ಇದ್ರದ್ದು. ಆಮೇಲೆ ಡ್ಯಾಂಪರ್ ಇದೆ ನೋಡಿ ಹೋಲಿನ್ಸಿಂದು, ಸೋ ಬ್ಯೂಟಿಫುಲ್. ಬನ್ನಿ ಇವಾಗ ನಾವು ಚಿಂಟುಗೆ ಮತ್ತು ಆದರ್ಶ್ ಬೈಕ್ ವೇಟ್ ಮಾಡ್ತಾಯಿದ್ದೀವಿ. ವಿಲ್ ಗೋ ಫ್ರಮ್ ಹಿಯರ್, ಒಂದು ಸ್ಪಿನ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹುಬ್ಬಳ್ಳಿಯಿಂದ ಧಾರವಾಡಿಂದ ಆಲ್ಮೋಸ್ಟ್ IIT ವರ್ಗೂ ಹೋಗ್ಬಿಟ್ಟು ಬರೋದು. ಹಾಯ್ ಅಂದ್ಬಿಡಂಗಾರ, ಹಾಯ್ ಮಾಡಿ, ಹಾಯ್. ಮಿರರ್ ಕಾಣಬೇಕು ಅದೇ ಬಸ್. ಯೂಶಲಿ ಹಂಗೆ ಗಾಡಿ ಯಾರಿಗೆ ಕೊಡಬೇಕಂದ್ರೂ ಕೂಡ ಒಂದು ಸ್ವಲ್ಪ ಬೈಕ್ ಬಂದಿರುತ್ತೆ. ಪಾಪ ಅವ್ರು ಕೇಳಿದಾಗಿಂದ ಅವರೇ ಒಂದೆರಡು ಸರಿ ಹೇಳಿದರು, ನೀವು SP2 ವೀಡಿಯೋ ಮಾಡೋಣ ಅಂತಂದಿದ್ರಿ ಅಂತ ಹೇಳ್ಬಿಟ್ಟು. ಕ್ರೇಜಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರಿವ್ಯೂ ವಿಡಿಯೋ ಮಾಡಿದ್ವಿ ಮಾತ್ರ, ನೀವು ನೋಡಿರ್ತೀರ ಆಗಲೇ. ಇವಾಗ
ಅಲ್ಲೇ ಲೆಫ್ಟ್ ತಗೋಬೇಕಾಗಿತ್ತು, ಬಟ್ ಚಿಂಟು ಒಂದು ಫ್ಲೈ ಬೈ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದ. ಸರ್ರಾಗಿ ಫ್ಲೈ ಬೈ ಹೊಡೆದ. ಅಯ್ಯೋ ಯಾರೋ ಬರ್ತಾವ್ರು, ಸರ್ರಾಗಿ ಬರ್ತಾವ್ರಪ್ಪ ಆ ಕಡೆ. ಪೊಲೀಸ್ರು ಎಲ್ಲರೂ ಈ ಕಡೆ ಖಾಲಿ ಮಾಡ್ತಾವ್ರೆ. ಯಾರೋ ಬರ್ತಾರೆ ತಡ್ರಿ, ತೋರಿಸ್ತೀನಿ ನಿಮಗೆ. ನೋಡಿ ಅಲ್ಲಿ ಹೋಗ್ಬಿಟ್ರ ಅಲ್ಲೇ. ಎಷ್ಟು ಬೇಗ ಹೋಗ್ಬಿಡುತ್ತಿರೋ ಇದು, ಯಪ್ಪ. ಲೆಫ್ಟ್ ಐತೆ ನೋಡಿ, ಏನು ಕ್ರೇಜಿ ಶಿಫ್ಟ್ ಇದೆ ನೋಡಿ ಹೆಂಗೆ ಅದ್ರ. ಸೊ ವೈಸ್ ಅಷ್ಟೇ. ಆ್ಯಕ್ಚುಲಿ SP2 ಓಡಿಸ್ಕೊಂಡು ನಮಗೆ ಮಳೆಯಲ್ಲೆಲ್ಲ ಸಿಕ್ಕಾಪಟ್ಟೆ ಸುಸ್ತಾಗೋಗ್ಬಿಟ್ಟಿತ್ತು. ಅದಕ್ಕೆ ಬಂದು ಸೂರಜ್ ಅವ್ರಿಗೆ ಗಾಡಿ ಕೊಟ್ಟು ಅವ್ರ ಗಾಡಿನೂ ಕೂಡ ತೊಗೊಂಡೋದ್ರು. ನಾವು ಇವಾಗ ಊಟಕ್ಕೆ ಬಂದಿದ್ದೀವಿ. ಇವತ್ತಂತೂ ಶೂಟ್ ಆಲ್ಮೋಸ್ಟ್ ಒಂದು 5 to 6 hours ಏನೋ ಆಗಿದೆ ನೋಡಿ, 9:30 ಏನೋ ಆಗಿದೆ. ಸೊ ಅಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡ್ಕೊಂಡಿರಿ, ಹೊಸಬ್ರಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ. ಜೈ ಶ್ರೀರಾಮ್ ಫ್ರಾಮ್ ಆರ್ ಬಾಯ್ಸ್ ಆಲ್ಸೋ. ಬಾಯ್ ಮಾಡಿ ಭಯ ತೋರಿಸ್ಲಿ. Bye. Never not, never under yard, never ever, I'm forever on. Check my rep and all, check my repertoire, don't check me not.